ಕೊಳಲ ಉದಾನ ಸಿರಿ ಗಿಡ ಏರಿ ಕುಂತಾವ ಮುಂದ ಕೇಳರೆ ಇದನ ಹೇಳಂತಿ ಸಿಂಧು ಬಲ್ಲಾಳ ನಾಗ್ಯಾರೋದ ಸೀರೆ ಕೊಡುವಾಗೇನ ಸೀರೆ ಇಲ್ಲದ ಇವರು ನೀರಾಗ ಕುಂತಾರ ಯಾವ ಭಗವಾನ ದೇವಾಳ ಕವಿಯ ಕಲ್ಪನ ಕಿರಣಂಗಡಕ್ಕೆ ಮಾತಾಗುವರೇನ ಮೈಯಾನವ ಸದವಜ್ರದ ನುಡಿ ಕೇಳಿ ಹಾಗೆ ಹೋಗ್ಯಾಳ ಸುಮನ ಮೈಯಾನವ ಸದವಜ್ರದ ನುಡಿ ಕೇಳಿ ಹಾಗೆ ಹೋಗ್ಯಾಳ ಸುಮನ ಏನಂತ ಕೇಳ್ತಾಳ ಮತ್ತ ಮಶೀಬಾಳ ವಿದ್ಯಾ ಏನಂತ ಹೇಳ್ತಾಳ ತಮ್ಮ ಯಾಕಂದ್ರೆ ನಿನ್ನ ಭಗವಂತಂದ್ರ ಎಂಥವ ಅದಾನ ಅವ ನೀರಾಕಾರ ಆಚೆ ಕಡೆ ಹೆಂಗಿದ್ದ ಹೌದು ಅವನದಿಂದ ಏನಾಗೈತಿ ಅಂತ ಒಮ್ಮೆ ಕೇಳ್ತಾಳ ಮತ್ತೇನ್ ಹಾಡಿನಾಗ ಏನ್ ಹೇಳ್ತಾಳ ಏನಂತ ಹೇಳ್ತಾರ್ರಿ ಮಾಸ್ತರ ಸಭಾಸಭಕರಿಗೆ ಶಿರವಾಗಿ ಹೇಳುವೇನು ಆಹಾ ದೈವ ದೇವರ ತಾಯಿ ತಂದೆ ಹೌದು ಮನೆಯಲ್ಲಿ ದೇವರಿದ್ದ ಮನೆಯಲ್ಲಿ ದೇವರಿದ್ದ ಹೊರಗ ಹುಡುಕಿದ್ರ ಮನೆಯಲ್ಲಿ ದೇವರಿದ್ದ ಮರ್ತ ಮರಿಗೆ ಬಿದ್ದ ಹೊರಗ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಅಂತ ಮಾತು ಹೇಳಾಕೈತ್ಯಾಳ ತಾನು ಬಾಯಿಲೆ ತಾನು ಹೇಳ್ತಾಳ ತಮ್ಮ ದೇವರು ಎಲ್ಲಿದಾಳು ಅಂತ ಒಮ್ಮೆ ಕೇಳ್ತಾಳ ಹೌದು ಒಮ್ಮೆ ಮನ್ಯಾಗ ಅದಾನ ದೇವರ ಹೊರಗೆ ಹುಡುಕಾಡಬೇಡ್ರಿ ಅಂತ ಒಮ್ಮೆ ಹೇಳ್ತಾಳ ಯಾವ್ದು ಕಡೆ ನ್ಯಾಲಿಗಿದ್ದಂಗ ಒಮ್ಮೆ ಸೂರ್ಯ ನಾವ್ ಏನ್ ಹೇಳ್ತಾನು ಏನ್ ಹೇಳ್ತಾನ ಅವ್ ಸೂರ್ಯ ನಾವ್ ಕಾಕ ಏನ್ ಹೇಳ್ತಾನಂದ್ರ ಏ ಮನಿ ನಂದೈತಿ ಒಮ್ಮೆ ಹೇಳ್ತಾನ ಹೌದು ಮನಿ ನಂದೈತಿ ಒಮ್ಮೆ ಹೇಳ್ತಾನು ಕಾಣಸು ಶೃಂಗಾರ ಎಲ್ಲ ನಂದೈತಿ ಒಮ್ಮೆ ಹೇಳ್ತಾನು ಮತ್ ಹೊಳಿ ಮತ್ ಗಾಡಿ ಕಟ್ಟಾಕರ ಮತ್ ಗಂಡ ಗಬ್ರು ಬೇಕಾವತ್ ಮತ್ ಗಾಡಿ ಕಟ್ಟಾಕ ಗಾಡಿ ಕಟ್ಟಾವತ್ತ ಮನಿ ಕಟ್ಟಾವ ಅಲ್ಲತಾವ ಗಾಡಿ ಕಟ್ಟಲಾರ ಹೆಂಗ ಮನಿ ಕಟ್ತಾರ್ರಿ ಗಾಡಿ ಕಟ್ಟಲಾರ್ದ ಮನಿ ಹೆಂಗ ಆಕತಿ ನಿಮಗೆ ಬಂದು ಹೇಳ ನನಗ ವಿದ್ಯಾ ಹೌದು ಯಾಕಂದ್ರೆ ಇವತ್ತು ಮನಿ ನಂದತ್ ನೀ ಹೇಳಾಕತ್ತಿ ಹೌದು ಗಾಡಿ ಕಟ್ಟವ ಗಂಡ ಗಬ್ರು ಅಂತ ಹೇಳ್ತಿ ನಮ್ಮ ಗಂಡ ಮಗ ಹೋಗಿ ಗಾಡಿ ಕಟ್ಟಿದಾಗ ಮನಿ ಆಗೈತು ಏನ ಕಟ್ಟಲಾರ್ದಾದ ಮನಿ ಆಗೈತು ಹೌದು ಹೆಂಗಾಗೈತಿ ವಿದ್ಯಾ ನಿನಗತ್ಲೆ ಏನ ತಲೆ ಕೆಟ್ಟೈತೆ ಕೂತಾವ್ರದೆಲ್ಲ ತಲೆ ಕೆಡಿಸಿ ಹೋಗಕ್ಕೆ ಯಾಕಂದ್ರೆ ಹಂಗೇನು ಮಾಡಕ್ ಹೋಗಬೇಡ ವಿದ್ಯಾ ನಿನ್ನ ಮನೆ ತಯಾರಾಗಬೇಕಾದ್ರೆ ಗಾಡಿ ಕಟ್ಟುವಂತ ಮಾಲಕ್ ಒಬ್ಬ ಬೇಕ ಬೇಕ್ರಿ ಆ ಮಾಲಕ್ ಇದ್ದಂದ್ರ ಅಟ್ಟ ಮನಿ ತಯಾರಾಕೈತಿ ಆ ಮಾಲಕ್ ಇರ್ಲಿಕ್ಕಂದ್ರ ಮನಿ ತಯಾರು ಮಾಡಿ ತೋರ್ಸು ನೋಡು ನಿಂದ ಏನ್ರ ಕುಬೆ ಇದ್ರ ಇವತ್ತು ಹೌದು ಒಟ್ಟ ಮಾಲಕನ ತಗೊಂಡಿರಬಾರ್ದ ಮನಿ ಮಾಲಕನ ತಗೊಂಡಿರಬಾರ್ದು ಮನಿ ಅವನ ಕೈಲೆ ಕಟ್ಟಿರಬಾರ್ದು ಹಂಗೇನ್ರ ನಿನ್ನ ಮನಿ ಸಜ್ಜು ಮಾಡಕ್ ಹೋಗಿದ್ದೆ ಅಂದ್ರೆ ಮಾಡಕೋ ಇವತ್ತು ಹೌದು ಮಾಡಿ ತೋರಿಸು ನೋಡೋಣ ಯಾಕಂದ್ರೆ ಗುಬ್ಬೇವಾಡ ಗ್ರಾಮ ಅಂದ್ರೆ ಹಂಗೇನ ಹಗರು ತಿಳಿಬೇಡ ವಿದ್ಯಾ ಯಾಕಂದ್ರೆ 6 ಶಾಸ್ತ್ರ 18 ಪುರಾಣ 4 ವೇದಗಳ ಅರ್ಧ ಕುಡ್ದಂತ ಜ್ಞಾನಿಗಳು ಇವತ್ತಿಲ್ಲಿ ಕುಡ್ಯಾರ ಅಂದ ಬಳಕ ನಮಗೆ ಎಷ್ಟು ತಿಳಿತೈತೆ ಅಟ್ಟು ನಾವು ಮಾತಾಡ್ಬೇಕಾಗೈತಿ ವಿದ್ಯಾ ಯಾಕಂದ್ರೆ ಅಲ್ಲಿದೊಂದು ಇಲ್ಲಿದೊಂದು ತಂದು ಮಾತಾಡ್ತಾನಂದ್ರೆ ನೀಗಂಗಿಲ್ಲ ಅದಕ್ಕೆ ಏನಂತ ಕೇಳಕತ್ತಾಳು ಏನ್ ಕೇಳ್ತಾರು ನಿನ್ನ ಭಗವಂತ ಅಂದ್ರೆ ಹೆಂಗದಾನ ಅವ ಎಲ್ಲಿ ಅದಾನ ಅವನದಿಂದ ಏನೇನು ತಯಾರಾಗೈತಿ ಹೌದು ನೀರು ಹಾಕಾರ ಆಚೆ ಕಡೆ ನಿನ್ನ ಭಗವಂತ ಹೆಂಗಿದ್ದಾತ ಒಮ್ಮೆ ಕೇಳ್ತಾಳ ಒಮ್ಮೆ ಮಾತು ಎಲ್ಲಿ ಹೋಗ್ಯಾಳ ಅಂದ್ರ ನಮ್ಮ ಸಂತ ಶಿಶುನಾಳ ಶರೀಫ್ರತ್ಯಕ್ಕೆ ಹೋಗ್ಯಾಳ ಹೌದು ಸಂತ ಶಿಶುನಾಳ ಶರೀಫ್ರತ್ಯಕ್ಕೆ ಹೋಗಿ ಏನಂತ ಹೇಳ್ತಾಳು ಏನ್ ಹೇಳ್ತಾಳು ಅವ ಸಂತ ಶಿಶುನಾಳ ಶರೀಫ್ ಏನು ಮಾಡ್ಯಾನಂತ ತಾಯಿ ಸೇವಾ ಮಾಡ್ಯಾನಂತ ಹೌದು ಈಗ ಸುಳ್ಳು ಹೇಳ್ತಾಳ ಏ ಯಾಕ ಅವಿದ ನೀ ಯಾವ ಶಾಸ್ತ್ರ ಕಲ್ತದಿ ಅವ ತಾಯಿ ಸೇವಾರ ಮಾಡ್ಯಾನ ಯಾರ ಸೇವಾ ಮಾಡ್ಯಾನಂದ್ರ ಯಾರ ತೆಕ್ ಹೋಗಿ ದುಡ್ದಾನಂದ್ರ ತನ್ನ ಗುರುಗಳ ತೆಕ್ ಗೋವಿಂದ ಪಟ್ಟಣ ತೆಕ್ ಹೋಗಿ ದುಡ್ದಾನ ಹೌದು
ಎಂತದ್ ಏನ್ರ ನಿನಗೆ ತಿಳಿತಂದ್ರ ಮಾತಾಡ ಹುಚ್ಚಿ ಹಾ. ಆ ಸೂರ್ಯನ ಅವನು ಹುಚ್ಚುಣ ಜೋಡ ಕೂಡಿ ನೀನು ಹುಚ್ಚಿ ಆಗಕ್ ಹೋಗಬೇಡ. ಯಾ ಹುಡುಗೆಲ್ಲ ಚಲೋ ಐತಮ್ಮ. ಆ ಹುಡುಗೆಲ್ಲ ಚಲೋ ಐತೆ ಕರೆ ಇವ್ ಹಿಂದಿನ ಕೆಡ್ಸಾಕೈತಾನ ಅದನ್ನ ಆ ಸೂರ್ಯನ ಐತ್ ನೋಡಿ ಹಿಂದ ಏನ್ ನನಗೂ ತಿಳಿವತ್ತ ಮಾಸ್ತರ್ ಏನ್ ಆಕೆ ಕೆಡ್ಸಾಕೈತಾಳೋ ನೀವು ಕೆಡ್ಸಾಕೈತಾನೋ ನಡ್ಬಾರಕ್ ಬಂದ್ ಯಾ ಮಾಡ್ತಾಳ ಆಕಿ. ಹಾ ಇರ್ಲಿ ಯಾಕಂದ್ರೆ ನೋಡು ಹಾ. ಸಂತ ಶಿಶುನಾಳ ಶರೀಫರ ಹಾ. ಅಂತ ಶಿಷ್ಯ ಇರ್ಬೇಕ. ಹೌದು ಸಂತ ಶಿಶುನಾಳ ಶರೀಫರ ಅಂತ ಶಿಷ್ಯ ಇರ್ಬೇಕು. ಹೌದು. ಗೋವಿಂದ ಭಟ್ರ ಅಂತದ ಗುರುಗಳು ಇರ್ಬೇಕ ವಿದ್ಯಾ. ಹಾ ಯಾಕಂದ್ರ ಗುರು ಶಿಷ್ಯರ ಸಂಬಂಧ ಅಂದ್ರೆ ಎಂತಾದಿತ್ತು ಎಂತಂದ್ರ ಗೋವಿಂದ ಭಟ್ರಿಗೆ ವಯಸ್ಸಾದ ಟೈಮ್ದಾಗ ಹೌದು. ಹಾಸಿಗೆ ಬಿಟ್ಟು ಎಳಲಾರದ ಟೈಮ್ ಬತ್ ಯಾರಿಗೆ ಗೋವಿಂದ ಭಟ್ರಿಗೆ ಹೌದು ಹಾಸಿಗೆ ಬಿಟ್ಟ ಎಳಲಾರದಂತ ಹಾ. ಟೈಮ್ ಬಂದ ತಕ್ಷಣ ಹೇಳ್ತಾರ ಅವ್ರು ಏನಾಗಿತ್ತು ಅವ್ರಿಗೆ ವಯಸ್ಸಾಗಿತ್ತು. ವಯಸ್ಸಂತೂ ಮನಗಂಡ ಆಗಿತ್ತು ಹಮ್ಮ ದಮ್ಮ ಬಾಳ ಮನಗಂಡ ಕೂಡಿತ್ತು. ಹೌದು. ಅವಾಗ ದಮ್ಮ ಬರೋ ಟೈಮ್ದಾಗ ಏನಾಗಿತ್ತು ಏನಾಗಿತ್ತು ಅಂದ್ರ ಸಂತ ಶಿಶುನಾಳ ಶರೀಫರ ಅವ್ರ ಸೇವಾ ಮಾಡ್ತಿದ್ರು. ಹೌದು. ಗೋವಿಂದ ಭಟ್ರಿಗೆ ಆರಾಮ ತಪ್ಪಿದಾಗ ಏನಾತಂದ್ರ ಅವ್ರಿಗೆ ವಾಂತಿ ಬರುವಂಗ ಟೈಮ್ ಬತ್ತ. ಹೌದು ಯಾರಿಗೆ ಗುರುಗಳಿಗೆ ಗೋವಿಂದ ಭಟ್ರಿಗೆ ಏನಾತಂದ್ರ ಹಾ. ವಯಸ್ಸು ಬಂದ ಮನಗಂಡ ಆರಾಮ ತಪ್ಪಿತ್ತು. ಅವಾಗ ಸಂತ ಶಿಶುನಾಳ ಶರೀಫ ಹಾ. ಅವ್ರದ ಸೇವಾ ಮಾಡ್ತಿದ್ದ. ಹೌದು. ಮಾಡೋ ಟೈಮ್ದಾಗ ಏನಾತಂದ್ರ ಅವಾಗ ಗೋವಿಂದ ಭಟ್ ಹೇಳ್ತಾನೆ ಯಾರಿಗೆ ಸಂತ ಶಿಶುನಾಳ ಶರೀಫರಿಗೆ ಹೇಳ್ತಾನು ಏನಂತ ಏ ಶರೀಫ ಹಾ. ಇವತ್ತ ನನಗೆ ಹಮ್ಮ ದಮ್ಮ ಬಾಳ ಹೆಚ್ಚಾಗೈತು. ಹೌದು. ಯಾಕೋ ಬಾಯಾಗ ಒಂದಿಟ ಉಲ್ಟಿ ಬರುವಂಗ ಕಾಣಕತ್ತೈತಿ. ಹೌದು. ಒಂದಿಟ ಹಾಸಿಗೆ ಬಿಟ್ಟು ನಾನು ಹೊರಗೆ ಕರ್ಕೊಂಡು ಹೋಗು ಅಂದ್ಬಿಟ್ಟು ಹೌದು ಹೊರಗೆ ಕರ್ಕೊಂಡು ಹೋಗೋ ಅಂದಾಗ ಶರೀಫ್ರಿ ಹೇಳ್ತಾರು ಏನ್ ಹೇಳ್ತಾರು ಯಾಕ್ರಿ ಗುರುಗಳ ನಿಮ್ಗೆ ಅಟ್ಟ ಹೆಚ್ಚಾದ್ರ ಹಾ ನೀವ್ಯಾಕೆ ಹಾಸಿಗೆ ಬಿಟ್ಟು ಹೊರಗೆ ಹೋಗ್ತೀರಿ ಇಲ್ಲೇ ಮಾಡ್ರಿ ನಾನ ಬಳದೋಗಿತ್ತು ಅನ್ನತಾನ. ಹೌದು ಇಲ್ಲೇ ಮಾಡ್ರಿ ನಾನ ಬಳದು ಹೋಗಿತ್ತನ ಅಂದಾಗ ಹಂಗಂಗೋ ಶರೀಫ ನಾನು ಹೊರಗೆ ಒಂದಿಟ ಕರ್ಕೊಂಡು ಹೋಗೋ ತಮ್ಮ ಅಂದಾಗ ಹೌದು. ಇನ್ನೇನು ಶರೀಫರಿಗೆ ಎಬ್ಸ್ಕೊಂಡು ಹೊರಗೆ ಹೋಗ್ತಿದ್ರು. ಅಟ್ರ ಹೊರಗ ಗೋವಿಂದ ಭಟ್ರಿಗೆ ಉಲ್ಟಿ ಬಾಯಿಗೆ ಬತ್ತು. ಹೌದು ಬಂದಾಗ ಏನಾತ ಮಾಸ್ತರ ಏನು ಉಲ್ಟಿ ಬಾಯಿಗೆ ಬರ್ತಿತ್ತು. ಅವಾಗ ಗೋವಿಂದ ಭಟ್ಟ ಏ ಸಂತ ಶಿವಪ್ಪ ಏನು ಬಾಯಿಗೆ ಬಂದತ್ತು ಹೆಂಗ ಮಾಡ್ಲಿವು ಅಂದಾಗ ಹೌದು ಯಪ್ಪ ಅಲ್ಲಿ ಇಲ್ಲಿ ಯಾಕ ಮಾಡ್ತು ಯಪ್ಪ ಶರೀಫ್ರ ಹೇಳ್ತಾರ ಅಲ್ಲಿ ಇಲ್ಲಿ ಮಾಡಬೇಡ ಪ್ರಭು ನನ್ನ ಕೈಯಾಗ ಮಾಡ್ಕೋರು ಯಪ್ಪ ಅಂತ ಹೇಳಿ ಬಗ್ಸಿ ಹಿಡ್ದ. ಹೌದು ಯಾರ ಯಾರ್ರೀ ಶರೀಫ್ರು ಯಾವಾಗ ಬಗ್ಸಿ ಹಿಡಿದ್ರು ನೋಡು ಅವಾಗ ಗೋವಿಂದ ಭಟ್ಟ ತನ್ನ ಶಿಷ್ಯನ ಕೈಯಾಗ ಉಲ್ಟಿ ಮಾಡ್ಕೊಂಡಾರ. ಹೌದು ಉಲ್ಟಿ ಮಾಡ್ಕೊಂಡಾಗ ಏನಂತ ಹೇಳ್ತಾನ ಏನ್ ಹೇಳ್ರು ಗೋವಿಂದ ಭಟ್ ಒಂದು ಮಾತು ಹೇಳ್ತಾನ ಸಂತ ಶಿಶುನಾಳ ಶರೀಫ್ರಿಗೆ ಏನಂತ ಹೇಳ್ತಾನಂದ್ರ ಏನ್ ಹೇಳ್ರು ಏ ಶರೀಫ ಯಾಕಂದ್ರ ಇದನ್ನ ಅಲ್ಲಿ ಇಲ್ಲಿ ಹೋಗಿ ಚೆಲ್ಲಬೇಡೋ ತಮ್ಮ ಹಾದಾಡಬಾರ್ದು ಜಾಗದಾಗ ಯಾರು ಅಡ್ಡಾಡಬಾರ್ದು ಅಂತ ಜಾಗದಾಗ ಹೋಗಿ ಚೆಲ್ಲು ತಮ್ಮ ಅಂತ ಹೇಳಿಬಿಟ್ರು ಅವ್ರು. ಹೌದು ಯಾರು ಹೇಳ್ರು ಗುರುಗಳು ಹೇಳ್ರು ಗುರುಗಳು ಗೋವಿಂದ್ರ ಭಟ್ರು ಹೇಳ್ತಾರೆ ಯಾರಿಗೆ ಶಿಶುನಾಳ ಶರೀಫಿಗೆ ಹೇಳ್ತಾರೋ ಅವ ಏನ್ ಮಾಡು ಏ ತಮ್ಮ ಇದನ್ನ ಯಾರು ಅಡ್ಡಾಡಲ್ ಜಾಗದಾಗ ಚೆಲ್ಲಬಾರು ತಮ್ಮ ಅಂದಾಗ ಶರೀಫ್ರು ವಿಚಾರ ಮಾಡ್ತಾರ ಮಾಸ್ತರ್ ಏನಂತ ಯಪ್ಪ ನಾ ಎಲ್ಲೆಲ್ಲ ತಿರುಗಾಡಿ ನೋಡಿನ ಕರೆ ಎಲ್ಲಿ ಅಡ್ಡಾಡಲ್ ಜಾಗ ಎಲ್ಲಿ ಇಲ್ಲೋತಪ್ಪ ಎಲ್ಲಿ ನೋಡ್ತಿ ಅಲ್ಲಿ ಬರೀ ಎಲ್ಲಾರು ಅಡ್ಡಾಡಿದ ಜಾಗನ ಐತಿ. ಹೌದು ಎಲ್ಲೆಲ್ಲ ಅಡ್ಡಾಡಿದ ಜಾಗ ಐತೆ ಅಂದ ಬಳಕ ಇದನ್ನ ಎಲ್ಲಿ ಹೋಗಿ ಜಗಲು ಅಪ್ಪ ಅಂತ ಹೇಳಿದಾಗ ಅವಾಗ ಶರೀಫ್ರು ವಿಚಾರ ಮಾಡ್ಯಾರ. ಹೌದು ಇನ್ನು ಅಡ್ಡಾಡದ ಜಾಗ ಅಂದ್ರೆ ಯಾವ್ದೈತಿ ಯಾವ್ದೈತಿ ಅಂದ್ರ ಈ ದೇಹ ಒಂದ ಐತಿ. ಈ ದೇಹ ಒಂದ ಐತಿ ಇದ ಅಡ್ಡಾಡದ ಜಾಗ ಅಂದ್ರ ಅತ್ತ ತಿಳ್ಕೊಂಡು ಏನು ಮಾಡ್ಯಾರು ಏನು ಮಾಡ್ಯಾರ ಅಂದ್ರ ಸ್ವತಃ ಗುರುವಿನ ಉಲ್ಟಿನ ಬಗ್ಸಿ ಮಾಡಿ ತಾನ ಗಟ 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 ಕುಡಿದು ಬಿಟ್ಟಾನ ಸಂತ ಶಿಶುನಾಳ ಶರೀಫ್ರು. ಹೌದ್ರಿ ಏನು ಅಂತವ್ರು ಹೆಚ್ಚಕ್ಕಾರು ಏನು ಅವನ ಸೇವಾ ಮಾಡ್ತಾರತ್ತೆ ಹುಚ್ಚ ಹೆಚ್ಚೈತಿ ಇವ್ರಿಗೆ ಹೆಚ್ಚಕ್ಕಾರು. ತಾಯಿ ಸೇವಾ ಮಾಡೋ ಜನ್ಮ ತಾಯಿ ಸೇವಾ ಮಾಡಿ ಯಾರೋ ಉದ್ಧಾರ ಆಗಿಲ್ಲ ವಿದ್ಯಾ. ಅಪ್ಪನ ಸೇವಾ ಮಾಡ ಒಂದು ಗುರುವಿನ ಮಾಡಕ್ವ ಎಂತ ಗುರುವಿನ ಮಾಡಕ್ವ ಎಂತ ಗುರುವಿನ ಗಂಡನು ಅಂತ ಗುರುವಿನ ಮಾಡಕ್ವ ಇಂತ ಕಣದ ಲಕ್ಷ್ಮಣನು ಅಂತ ಗಂಡನ ಗುರುವಿನ ಮಾಡಕೊಂದಂದ್ರ ಮುಂದೆ ನೀ ಉದ್ಧಾರ ಆಕಿ ಹುಡುಗಿ. ಇಲ್ಲಿ ಅಂದ್ರ ನಿನಗೊಂದು ಹೆಸರು ಬೇರೆ ಐತಿ ಆ ಹೆಸರು ತಗೊಳಕ್ ಹೋಗಬೇಡ. ನನ್ನೊಳಗ ನಾನು ತಿಳ್ಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ. ಹೌದು ನನ್ನೊಳಗ ನಾನು ತಿಳ್ಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ. ಹೌದಾ ಯಾಕ ನನ್ನೊಳಗ ನಾನು ತಿಳ್ಕೊಂಡೆ ಅದಕ್ಕೆ ನಿನಗೊಂದು ಮಾತು ಹೇಳಿನಿ ವಿದ್ಯಾ. ಏನಂತ ಹೇಳೇನಿ ಏನ್ ಹೇಳ್ತ ಏನಂತ ಹೇಳಿನಿ ಅಂದ್ರ ಗಂಡಿಗೆ ಏನತ್ಲ ಒಂದು ಗುರುವ ಗಂಡಕ್ಕನು
ಅದಕ್ಕೆ ನನಗೆ ನನ್ನ ಒಳಗೆ ನಾನು ತಿಳ್ಕೊಂಡೆ ನನಗೆ ಬೇಕಾದ ಗಂಡನೆ ಮಾಡ್ಕೊಂಡೆ ಅಂತ ನಾ ಹೇಳಾಕತ್ತೀನಿ. ಗಂಡಿಗೆ ಏನತ್ಲೆ ಒಬ್ಬ ಗುರುವ ಗಂಡಕ್ಕನು, ಆದ್ರೆ ನಿನಗೆ ಏನತ್ಲೆ ಒಬ್ಬ ಗಂಡನ ಗುರುವ, ಗಂಡನ ದೇವ್ರ, ಗಂಡನಿಂದ ಸದ್ಗತಿ, ಗಂಡನಿಂದ ಮುಕ್ತಿ ಅಂತ ಹೇಳಿ ನಾನು ನಿನಗೆ. ಹೌದು, ಗಂಡನ ಬಿಟ್ರೆ ಬೇರೆ ಐತತ್ ಹೇಳಂತ್ಲೆ ಆಕೆ ಏನಂತ ಹೇಳ್ತಾಳ, ಏನಂತ ಹೇಳ್ತಾಳ ಅಂದ್ರೆ ನಾ ಒಂದ ಮಾತ ಕೇಳಿನ ವಿದ್ಯಾಶ್ರೀ ಏನತ್ತ, ಏ ಗರತಿ ಅಂದ್ರೆ ಯಾರ, ಪತಿವರ್ತಿ ಅಂದ್ರೆ ಯಾರ? ಹೌದು, ನಿಮ್ಮ ಹೆಣ್ಮಕ್ಳ ಒಳಗ ಇಬ್ರು ಮಂದಿ ಆಗ್ಯಾರ ವಿದ್ಯಾಶ್ರೀ. ಇಬ್ರು ಮಂದಿ ಆಗ್ಬೇಕಾದ್ರ ಗರ್ತ್ಯಾರ ಗಾಂಡಿ ಯಾರದಾರು, ಪತಿವರ್ತ್ಯಾರ ಗಾಂಡಿ ಯಾರದಾರು ಅಂತ ಕೇಳಂತ್ಲಿ ಈಗ ವಿದ್ಯಾ ಏನಂತ ಹೇಳ್ತಾಳ, ಏನಂತ ಹೇಳ್ತಾಳ ಅಂದ್ರ ಗರ್ತ್ಯಾರಿಗೆ ಗರುವಿಲ್ಲತ್ತ, ಪತಿವರ್ತ್ಯಾರಿಗೆ ಪಾಪ ಇಲ್ಲತ್ತ. ಹೆಂಗ ಹೇಳ್ಕೋತ ನಡ್ದಾಳ. ಏನ ಅವಿದ್ಯಾ ನಾವೊಂದು ಕೇಳಂತ್ಲೆ ನೀವೊಂದು ಹೇಳಾಕತ್ತಿ. ನಾ ಏನಂತ ಕೇಳೀನಿ, ಗರ್ತ್ಯಾರ ಗಾಂಡಿ ಯಾರ, ಪತಿವರ್ತಿ ಗಾಂಡ್ರ ಯಾರ ಅಂತ ಗಾಂಡ್ರ ಸುದ್ದಿ ನಾ ಕೇಳಂತ್ಲಿ ಈಗ ಪಾಪ ಪುಣ್ಯದ ಚೌಕಾಶಿ ಮಾಡಕ್ ಹೋಗ್ಯಾಳ. ಹೌದು, ಗರ್ತ್ಯಾರಿಗೆ ಗರುವಿಲ್ಲತ್ತ, ಪತಿವರ್ತ್ಯಾರಿಗೆ ಪಾಪ ಇಲ್ಲತ್ತ. ಹೌದು, ಈ ಕೇಳ್ಕೊತ ಬಂದಾಳ, ಕೋಲೆದಾಗ ಕೂತಾಳ, ಎಲ್ಲಿ ಎದ್ದು ಹೋಗ್ಯಾಳ. ಯಾಕ ಟೇಜಿನ ಮೇಲೆ ಬಂದ್ರ ಬಡಿತು ಅನ್ನವ ಕುಂಡಾಕ ಮೇಲೂ ತಮ್ಮ, ಕೂತಾಂಗ್ ಕುಂಡ್ಬೇಕಲ್ಲ. ಯಾಕಂದ್ರೆ ಕಣದಾದವ್ರು ಬಡತನ ಹಂಗ ಐತದ. ಈ ಕಾಲಿ ಇವ್ರು ಆಯ್ಸೋದಕ್ಕೆ ತಳ ಬಿಟ್ಟಾಳ, ಅಲ್ಲಿ ಪಾರ್ವತಿ ನಮ್ಮ ಪರಮಾತ್ಮನ ಬಡತೀವಿ. ಮತ್ತೆ ಈಕೆ ನೀನು ಹುಟ್ಟಿ ಓತ ಕಣ್ತಾರದಾಳ, ಈಗ ಹೆಂಗ ಬರ್ತಾಳು, ಈಕೆ ಬರ್ನಾಕ ಮೇಳಿಲಿ ಏನಾದ್ರು ಬಂದು ಹೇಳ ಗರ್ತ್ಯಾರ ಗಾಂಡಿ ಯಾರ, ಪತಿವರ್ತ್ಯಾರ ಗಾಂಡಿ ಯಾರ? ಯಾಕಂದ್ರೆ ಪತಿವರ್ತ್ಯಾರಿಗೆ ಪಾಪ ಇಲ್ಲ, ಗರ್ತ್ಯಾರಿಗೆ ಗರ್ವಿಲ್ಲ ಅಂತ ಇದನ್ನ ನಾ ಕೇಳಿಲ್ಲ. ಗಾಂಡ್ರ ಸುದ್ದಿ ನಾ ಕೇಳಿನಿ, ಗಾಂಡ್ರ ಸುದ್ದಿ ಅಟ್ಟ ಹೇಳು ವಿದ್ಯಾ. ಅದನ್ನ ಬಿಟ್ಟು ಮತ್ತೊಂದು ಅಗದ ಮಾಡಕ್ ಹೋಗ್ಬೇಡ. ಅದಕ್ಕೆ ನೀರಾಕ ಆಚೆ ಕಡೆ ನಿನ್ನ ಭಗವಂತ ಹೆಂಗದಾನು, ಅವನಿಂದ ಏನು ಸಚ್ಚ ಆಗೈತಿ ಅತ್ ಕೇಳಾಕೈತ್ಯಾಳ ವಿದ್ಯಾಶ್ರೀ. ಅದಕ್ಕೆ ನನ್ನ ಭಗವಂತ ನೀರಾಕ ಆಚೆ ಕಡೆ ಹೆಂಗದಾನು, ಅವನದಿಂದ ಏನೇನು ತಯಾರಾಗೈತಿ.